ನಮ್ಮಲ್ಲಿ ಬಹಳ ಮುಖ್ಯವಾಗಿ ಅಂತಂದ್ರೆ ಸ್ತ್ರೀ ಸಮಾನತೆ. ವಿಶ್ವದ ಅನೇಕ ಧರ್ಮಗಳು ಅವಲೋಕನವನ್ನು ನಾವು ಮಾಡಿದ್ರೆ ಅಲ್ಲಿ ಮಹಿಳೆಯರನ್ನು ಅನಾದರಣೆ, ಅಪಕೃಪಗೆ, ಅವಗಣನೆಗೆ ಒಳಗಾಗಿರುವುದನ್ನು ನಾವು ನೋಡ್ತೇವೆ. ಸ್ತ್ರೀಗೆ ಸಾಮಾಜಿಕತೆ, ಆರ್ಥಿಕತೆ, ಆಧ್ಯಾತ್ಮಿಕತೆ, ರಾಜಕೀಯ ಹೀಗೆ ಅನೇಕ ರಂಗದಲ್ಲಿ ಗುರುತರವಾದ ಜವಾಬ್ದಾರಿಗಳನ್ನ ನೀಡಿರುವುದು ವಿರಳಾತಿ ವಿರಳ. ಭಾರತದಲ್ಲಂತೂ ಮಹಿಳೆಯನ್ನು ಶೂದ್ರಳೆಂದು ಜರಿದು ಯಾವ ಸಂಸ್ಕಾರಕ್ಕೂ ಅನರ್ಹಳೆಂದು ಅಣೆಪಟ್ಟಿ ಕಟ್ಟಿದ್ದರು. ಆದರೆ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ನಮ್ಮ ಕನ್ನಡ ನಾಡಿನಲ್ಲಿ ಮೊದಲನೇ ಬಾರಿಗೆ ಎಲ್ಲ ಕ್ಷೇತ್ರದಲ್ಲೂ ಸಮಾನತೆಯನ್ನು ಮಹಿಳೆಯರಿಗೆ ಕಲ್ಪಿಸಿಕೊಟ್ಟಿದ್ದು. ಅದನ್ನು ಇವತ್ತಿನ ದಿನ ನಾವು ಸ್ಮರಿಸಲೇಬೇಕು. ಮೊದಲು ಅವರು ಹೋರಾಟ ಮಾಡಿದ್ದು ತಮ್ಮ ಅಕ್ಕನಿಂದ, ಮನೆಯಲ್ಲೇ ತಮ್ಮ ಅಕ್ಕನಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಡುವುದರ ಮೂಲಕ ಲಿಂಗ ತಾರತಮ್ಯವನ್ನ ನಿವಾರಿಸಿದಂತವರು ಅಂತಂದೇ. ಜಗತ್ತಿನಲ್ಲಿ ಮೊದಲ ಸ್ತ್ರೀ ಸಮಾನತೆಯನ್ನು ಜಾರಿಗೊಳಿಸಿದವರು ಬಸವಾದಿ ಪ್ರಮುಖರು. ಇವರಿಗಿಂತಲೂ ಹಿಂದೆ ಹೆಣ್ಣನ್ನು ಹೀನಾಯವಾಗಿ ಕಾಣಲಾಗಿತ್ತು. ರಾಜಕೀಯವಾಗಿ, ಧಾರ್ಮಿಕವಾಗಿ ನಿಷೇಧವನ್ನು ಹೇರಲಾಗಿತ್ತು. ಸ್ತ್ರೀ ಪುರುಷ ಪ್ರಧಾನ ಸಮಾಜದಲ್ಲಿ ಅನೇಕ ರೀತಿಯ ನೆರಳಿರುವುದು ಕಂಡುಬರುತ್ತದೆ. ಈಗಲೂ ಕೆಲ ಧರ್ಮಗಳಲ್ಲಿ ಮಹಿಳೆಯರಿಗೆ ಸರಿಯಾದ ಸ್ವಾತಂತ್ರ್ಯ ಇಲ್ಲ. ಅನೇಕ ನಿರ್ಬಂಧನೆಗಳನ್ನು ಮಾಡಲಾಗಿದೆ. ಅವುಗಳನ್ನು ಮಾಯೆ, ಮೋಹಿನಿ, ಸೇವಕಿ ಎಂದು ಭಾವಿಸಲಾಗಿದೆ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಲಿಂಗ ತಾರತಮ್ಯವನ್ನು ನಿವಾರಿಸಿ ಸ್ತ್ರೀಯರಿಗೆ ಸೂಕ್ತವಾದ ಗೌರವಗಳನ್ನು ಕಲ್ಪಿಸಿಕೊಟ್ಟಿದ್ದರು. ಹೆಣ್ಣು ಪ್ರತ್ಯಕ್ಷ ದೇವತೆ ಅಂತ ಸಿದ್ದರಾಮೇಶ್ವರ ಒಂದು ಕಡೆ ಹೇಳ್ತಾರೆ. ಪ್ರತಿಯೊಂದು ಹಂತದಲ್ಲಿ ಅವಳ ಅಗತ್ಯತೆ ಎಷ್ಟು ಅನ್ನೋದ್ರ ಬಗ್ಗೆ ಬಸವಣ್ಣನವರು ಒಂದು ವಚನವನ್ನು ನೆನಪು ಮಾಡಿಕೊಳ್ಬಹುದು. ಜನಿತಕ್ಕೆ ತಾಯಾಗಿ ಹೆತ್ತವಳು ಮಾಯೆ, ಜನಿತಕ್ಕೆ ತಾಯಾಗಿ ಹೆತ್ತವಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದವಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವ ಪದಿಯಲ್ಲಿ ಕಾಡಿತ್ತು ಮಾಯೆ, ಈ ಮಾಯೆಯ ಕಳೆವಡೆ ಎನ್ನಳವಲ್ಲ, ನೀವೇ ಬಂದಿರೆ ಕೂಡಲ ಸಂಗಮ ದೇವ. ಅಂದರೆ ಹೆಣ್ಣು ಮಗಳು ಯಾವ ಯಾವ ಪರಿಯಲ್ಲಿ ಮಾಯೆಯ ರೂಪ ಪಡೆದಿದ್ದಾಳೆಂಬುದನ್ನು ವಿವರಿಸುತ್ತಾರೆ.